Meet Srisha, a bright young boy from Karnataka. Without any tuition or extra help, he turned to EduTech. He cleared every concept, built his confidence and scored an outstanding 95% in his 10th exams. ಶ್ರೀಶಾ ಓದ್ತಿದ್ದ, ಆದರೆ ಅವನಿಗೆ ಮ್ಯಾಥ್ಸ್ ಸೈನ್ಸ್ ಎಲ್ಲ ಕಷ್ಟ ಆಗ್ತಿತ್ತು. ಈಗ ಅವನಿಗೆ ತೊಂದರೆ ಇಲ್ಲ. ಅವನು ಎಜುಟೆಕ್, ನಾವು SLCಯಲ್ಲಿ ಎಜುಟೆಕ್ ತಗೊಂಡ್ಮೇಲೆ ಅವನಿಗೆ ಇಂಪ್ರೂವ್ ಆಯಿತು. ಮ್ಯಾಥ್ಸ್ ನನಗೆ ತುಂಬ ಡಿಫಿಕಲ್ಟ್ ಆಗ್ತಿದ್ದು, ತುಂಬ ಕಾನ್ಫಿಡೆನ್ಸ್ ಬಂತು. ಬರಿಬೋದು, ತುಂಬ ಒಳ್ಳೆ ಮಾರ್ಕ್ಸ್ ತೆಗಿಬೋದು ಅಂತ ಒಳ್ಳೆ ಕಾನ್ಫಿಡೆನ್ಸ್ ಬಂದಿತ್ತು. ನಾವು ಎಣಿಸಿರಲಿಲ್ಲ ಅವನು 91% ಮ್ಯಾಥ್ಸಲ್ಲಿ ಮತ್ತು ಸೈನ್ಸಲ್ಲಿ 95 ತೆಗಿತಾನೆ ಅಂತ. ನಮಗೆ ಈಗಲೂ ನನಗೆ ಒಂಥರ ಇದೇ ಆಗ್ತದೆ, ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಟಾಪ್ ಬಂದಿದ್ದಾನೆ, ಒಳ್ಳೆ ಮಾರ್ಕ್ ಬಂದಿದೆ. ಎಜುಟೆಕಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಿದೆ. QR ಕೋಡಿಂದ ಸಹ ತುಂಬ ಹೆಲ್ಪ್ ಆಗಿದೆ, ಎಲ್ಲ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ. ನಾವು ಯಾವ ಪ್ರಾಬ್ಲಮ್ ಸಹ ಸಾಲ್ವ್ ಮಾಡ್ಬೋದು. ಅಂದರೆ ಫಸ್ಟಿಗೆ ನಾವೇ ಟ್ರೈ ಮಾಡಿ ಅದು ಸರಿ ಇದೆ ಅಂತ ವಿಡಿಯೋನ ನೋಡಿ ಅದು ಕರೆಕ್ಟ್ ಇದೆ ಆನ್ಸರ್ ಎಲ್ಲ ಚೆಕ್ ಮಾಡ್ಬೋದು. ವೀಕ್ಲಿ ನಾನು ದಿನಾಲ ಕ್ವಿಝ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ ಅದರಲ್ಲಿ, ಮತ್ತು ನೋಡ್ತಿದ್ದೆ ಸರಿ ಕ್ಲಾಸ್. ಯಾವಾಗೂ ಸಹ ನೋಡ್ಬೋದು. ಮತ್ತು ಪೇರೆಂಟಿಗೆ ಹೇಳಿಕೊಡುವಾಗೆ ಇಲ್ಲ ಈಗಿಂದು ಎಕ್ಸಾಮ್ಸಲ್ಲೆಲ್ಲ ಇರೋದು, ಅಥವಾ ಕ್ವಶನ್ಸ್ ಆಗಲಿ ಯಾವುದು ಸಹ ಎಲ್ಲ ಮಾಡೆಲ್ ಕ್ವಶನ್ಸ್ ಎಲ್ಲ ಇರ್ತದೆ ಅದರಲ್ಲಿ. ಮುಂದೆ ನಾವು ಎಲ್ಲ ಮಕ್ಕಳಿಗೆ ಸಹ ಹೇಳಿದ್ದೇವೆ, ಕೆಲವರು ಇನ್ನು ಸೇರ್ತೇವೆ SLCಗೆ ಅಂತ ಹೇಳಿದ್ದಾರೆ. ಈ ಎಜುಟೆಕ್ ಟ್ರೈನಿಂಗ್ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ನಾನು ಅಬ್ಸರ್ವ್ ಮಾಡಿದ ಹಾಗೆ ಅವನು ಮ್ಯಾಥ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಲ್ಲಿ ಸಿಲ್ಲಿ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದ. ಅವನಿಗೆ ಕೆಲವು ಡೌಟನ್ನು, ಅವನಿಗೆ ಏನು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಅವನಿಗೆ ಕಷ್ಟ ಆಗ್ತಾಯಿತ್ತು. ಆದರೆ ಈ ಟ್ರೈನಿಂಗ್ ತೆಗೆದುಕೊಂಡ ನಂತರ ಅವನು ಈಸಿಯಾಗಿ ಪ್ರತಿಯೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಒಳ್ಳೆಯ ಮಾರ್ಕ್ಸನ್ನು ಸ್ಕೋರ್ ಮಾಡಿದ ಅಂತ ಹೇಳ್ಬೋದು. ಫಸ್ಟಿಗೆ ಅವನು ಡೌಟ್ಸ್ ಎಲ್ಲ ಅಷ್ಟು ಕೇಳ್ತಿರ್ಲಿಲ್ಲ, ಮತ್ತು ಸಿಂಪ್ಲಿಫಿಕೇಷನ್ ಮಾಡುವಾಗ ಸ್ವಲ್ಪ ಎಡವ್ತಾ ಇದ್ದ. ಅದನ್ನು ಕೂಡ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಮತ್ತು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅವನಿಗೆ, ಕೆಲವೊಂದು ಬೇಸಿಕ್ ಆಗಿರ್ಬೋದು ಅಥವಾ ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಅದರ ಬಗ್ಗೆ ಎಲ್ಲ ಅವನಿಗೆ ಕ್ಲಿಯರ್ ಐಡಿಯಾ ಇತ್ತು. ಸೊ ಹಿ ಸ್ಕೋರ್ ವೆಲ್. ಶ್ರೀಶನ ಫೈನಲ್ ರಿಸಲ್ಟ್ ನೋಡಿ ನನಗೆ ತುಂಬ ಖುಷಿ ಆಯ್ತು ನಿಜವಾಗಿ. ನಾನು 90%, 92 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಆದರೆ ಅವನು ತೆಗೆದದ 95%. ತುಂಬ ಖುಷಿ ಆಯಿತು. This is Srisha's story, powered by EduTech.